ಎಲ್ರಿಗೂ ನಮಸ್ಕಾರ. ಪ್ರಿಯಾ ಭವ್ಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ನಾನು ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ನ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪುಟ್ಟ ಲೈಕ್ ಮತ್ತು ಶೇರ್ ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ ಸ್ಥಾಪನೆಯಾದದ್ದು 1884ರಲ್ಲಿ. ರಾಜ್ಯದ ನ್ಯಾಯಾಂಗ ವ್ಯವಸ್ಥೆಯಲ್ಲೇ ಅತ್ಯುನ್ನತವಾದಂತಹ ನ್ಯಾಯಾಲಯ ಅಂತಂದರೆ ಅದು ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ ಅಂತ ಹೇಳ್ಬೋದು. ಭಾರತದಲ್ಲಿ ಟೋಟಲ್ ಆಗಿ 25 ಹೈಕೋರ್ಟ್ಗಳಿವೆ. ಈ ಹೈಕೋರ್ಟ್ಗಳು ಭಾರತ ಸಂವಿಧಾನದ ಭಾಗ 6ರಲ್ಲಿರುವ 214ನೇ ವಿಧಿಯಿಂದ 237ರವರೆಗೆ ಉಚ್ಚ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯಗಳು ಹಾಗೂ ಅಧೀನ ನ್ಯಾಯಾಲಯಗಳ ಬಗ್ಗೆ ವಿವರಿಸಲಾಗಿದೆ. ಇವಾಗ ನಾವು ಹೈಕೋರ್ಟ್ನ ನೇಮಕಾತಿಯ ಬಗ್ಗೆ ತಿಳಿದುಕೊಳ್ಳೋಣ. ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮತ್ತು ಇತರ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಆದರೆ ನೇಮಕ ಮಾಡುವಾಗ ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರೊಡನೆ ಮತ್ತು ಆಯಾ ರಾಜ್ಯದ ರಾಜ್ಯಪಾಲರೊಡನೆ ಸಮಾಲೋಚನೆ ನಡೆಸಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡಲಾಗುತ್ತದೆ. ಹೈಕೋರ್ಟ್ನ ನ್ಯಾಯಾಧೀಶರ ಅಧಿಕಾರಾವಧಿ ಬಂದ್ಬಿಟ್ಟು 62 ವರ್ಷ ವಯಸ್ಸಿನವರೆಗೆ ಅಧಿಕಾರದಲ್ಲಿರ್ತಾರೆ, ಅಥವಾ 6 ವರ್ಷ ಕೂಡ ಆಗ್ಬೋದು. ಮೂರನೇದು ರಾಜೀನಾಮೆ. ಮುಖ್ಯ ನ್ಯಾಯಾಧೀಶರು ಅಥವಾ ನ್ಯಾಯಾಧೀಶರು ತಾವು ಬರೆದಂತಹ ಪತ್ರಕ್ಕೆ ಸಹಿ ಹಾಕಿ ಅದನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸಿ ರಾಜೀನಾಮೆ ಬೇಕಿದ್ರೆ ಕೊಡಬಹುದು. ಹೈಕೋರ್ಟ್ನ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಬೋಧಿಸೋರು ಬಂದ್ಬಿಟ್ಟು ರಾಜ್ಯಪಾಲರು. ಆ ರಾಜ್ಯದ ರಾಜ್ಯಪಾಲರು ಆ ರಾಜ್ಯದ ಹೈಕೋರ್ಟ್ನ ನ್ಯಾಯಾಧೀಶರಿಗೆ ಬೋಧಿಸ್ತಾರೆ. 5ನೇದು ಬಂದು ವಜಾ ಮಾಡುವ ವಿಧಾನ. ಹೈಕೋರ್ಟ್ನ ನ್ಯಾಯಾಧೀಶರಾಗಿರ್ಬೋದು ಅಥವಾ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ತೆಗೆಯೋದಕ್ಕೆ ಭಾರತದ ಸಂವಿಧಾನದಲ್ಲಿ 224/4ನೇ ವಿಧಿಯಲ್ಲಿ ಅವಕಾಶ ಇದೆ. ಸೊ ಈ ರೀತಿಯ ಮೂಲಕ ನಾವು ಬೇಕಿದ್ರೆ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ತೆಗೆದು ಹಾಕ್ಬೋದು. ನಾವಿವಾಗ ಬಂದ್ಬಿಟ್ಟು ಹೈಕೋರ್ಟ್ನ ನ್ಯಾಯಾಧೀಶರ ಅರ್ಹತೆಗಳು ಮತ್ತು ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಅರ್ಹತೆಗಳನ್ನ ನೋಡೋದಾದರೆ ಕನಿಷ್ಠ ಇವರು 10 ವರ್ಷಗಳ ಕಾಲ ಭಾರತದಲ್ಲಿ ಎಲ್ಲಾದರೂ ಸರಿ ಅಧೀನ ನ್ಯಾಯಾಲಯದಲ್ಲಿ ಅಥವಾ ಜಿಲ್ಲಾ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು, ಅಥವಾ 2 ಅಥವಾ 2ಕ್ಕಿಂತ ಹೆಚ್ಚು ಉಚ್ಚ ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ನ್ಯಾಯವಾದಿಗಳಾಗಿ ಅಂದರೆ ಅಡ್ವೊಕೇಟ್ ಅಥವಾ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಹೈಕೋರ್ಟ್ನ ನ್ಯಾಯಾಧೀಶರ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಕಾರ್ಯ ಬಂದ್ಬಿಟ್ಟು ಅವ್ರದ್ದು ಮೇಲ್ಮನವಿಗಳನ್ನು ಸ್ವೀಕರಿಸೋದು. 2ನೇದು ಬಂದು ಮಹತ್ವದ ವಿವಾದಗಳನ್ನು ಸುಪ್ರೀಂ ಕೋರ್ಟ್ಗೆ ವರ್ಗಾಯಿಸ್ತಾರೆ. 3ನೇದು ಬಂದ್ಬಿಟ್ಟು ಮೂಲಭೂತ ಹಕ್ಕುಗಳ ರಕ್ಷಣೆಗೆ ರಿಟ್ ಹೊರಡಿಸುವುದು. 4ನೇದು ನ್ಯಾಯಾಂಗ ಸಿಬ್ಬಂದಿಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಣೆ. ಇವರ ವೇತನ ವಿಷಯಕ್ಕೆ ಬರೋದಾದರೆ ಮುಖ್ಯ ನ್ಯಾಯಾಧೀಶರ ಸಂಬಳ ಬಂದ್ಬಿಟ್ಟು 2.5 ಲಕ್ಷ ಇರುತ್ತೆ, ಮತ್ತು ಇತರ ನ್ಯಾಯಾಧೀಶರ ಸಂಬಳ ಬಂದ್ಬಿಟ್ಟು 2,25,000 ರೂಪಾಯಿ ಇರುತ್ತೆ ಮಾಸಿಕ. ವಿಶೇಷ ಅಂಶಗಳು ಬಂದು ಪ್ರಸ್ತುತವಾಗಿ ಭಾರತದಲ್ಲಿ 25 ಉಚ್ಚ ನ್ಯಾಯಾಲಯಗಳಿವೆ. ಮಾರ್ಚ್ 2013ರಲ್ಲಿ 3 ಹೊಸ ಹೈಕೋರ್ಟ್ಗಳನ್ನು ಸ್ಥಾಪನೆ ಮಾಡಲಾಯಿತು. ಯಾವ್ದು ಅಂತ ನೋಡೋದಾದರೆ ಮೊದಲನೇದು ಮೇಘಾಲಯ, 2ನೇದು ಮಣಿಪುರ, 3ನೇದು ತ್ರಿಪುರ. 2019ರಲ್ಲಿ ಆಂಧ್ರ ಪ್ರದೇಶದ ಹೈಕೋರ್ಟನ್ನು ಪ್ರತ್ಯೇಕ ಮಾಡಲಾಗುತ್ತೆ. ದೇಶದ ಪ್ರಥಮ ಹೈಕೋರ್ಟ್ ಅನ್ನೋದನ್ನು ನೋಡೋದಾದರೆ ನಾವು ಕಲ್ಕತ್ತಾ 1862ರಲ್ಲಿ ಇದು ಸ್ಥಾಪನೆ ಆಯಿತು. ಕರ್ನಾಟಕದ ಹೈಕೋರ್ಟ್ನ ಪ್ರಥಮ ಮುಖ್ಯ ನ್ಯಾಯಾಧೀಶರು ಬಂದ್ಬಿಟ್ಟು ಆರ್ ವೆಂಕಟರಾಮಯ್ಯ. ಕರ್ನಾಟಕ ಹೈಕೋರ್ಟ್ನ ಪ್ರಥಮ ಮಹಿಳಾ ನ್ಯಾಯಾಧೀಶರನ್ನು ನಾವು ನೋಡೋದಾದರೆ ಮಂಜುಳಾ ಚೆಲ್ಲೂರ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.